ಚನ್ನರಾಯಪಟ್ಟಣ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಯಿತು. ತಾಲೂಕು ಮಟ್ಟದ ಎಲ್ಲಾ ಇಲಾಖೆಯ ಅಧಿಕಾರಿಗಳ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಶಾಸಕ ಸಿಎನ್ ಬಾಲಕೃಷ್ಣ ಅವರು, ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಎಸಿಪಿ ಮತ್ತು ಟಿಎಸ್ಪಿ ಹಣವನ್ನು ವರ್ಗಾವಣೆ ಮಾಡಿರುವುದು ಸರಿಯಾದ ನಿರ್ಧಾರವಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರದ ಈ ನಡೆಯಿಂದ ನಮಗೆ ನೆಮ್ಮದಿ ಇಲ್ಲದಂತಾಗಿದೆ ಎಂದರು. ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ ನೀಡುವ ಸಾಲ ಸೌಲಭ್ಯದ ಫಲಾನುಭವಿಗಳ ಪಟ್ಟಿಯನ್ನ ಮಾಡುವ ಸಂದರ್ಭದಲ್ಲಿ ಪರಿಶಿಷ್ಟ ಸಮಾಜದ 20 ಜನ ಫಲಾನುಭವಿಗಳನ್ನು ಆಯ್ಕೆ ಮಾಡುವ ಜಾಗದಲ್ಲಿ ಕೇವಲ 5 ಫಲಾನುಭವಿಗಳನ್ನು ಮಾತ್ರ ಆಯ್ಕೆ ಮಾಡಿ ಎಂದರೆ ಅದನ್ನ ಹೇಗೆ ಆಯ್ಕೆ ಮಾಡುವುದು ಎಂಬ ಇಕ್ಕಟ್ಟಿನ ಸನ್ನಿವೇಶದಲ್ಲಿ ನಾವಿದ್ದೇವೆ ಎಂದರು. ಆಫ್ಲೈನ್ ನಾವು 4 ಜನ ಕುರ್ಸ್ ಮಾಡಾರದ ಕಂಟಿನ್ಯೂ ಕೊಟ್ಟಿದ್ದು ನಮಗೆ ಫೈನಲ್ ಮಾಡಕ್ಕೆ ಕೊಟ್ಟವ್ರೆ ಒಂದು ಕಡೆ ಮಾಡಕ್ಕೆ ನಮ್ಮ ಪರಿಸ್ಥಿತಿ ಒಂದೊಂದಕ್ಕೆ 50 ಜನ 100 ಜನ ಆನ್ಲೈನ್ ತಂದುಕೊಟ್ಟಿದ್ದು ನಾವು ಹೆಂಗೆ ಆಯ್ಕೆ ಮಾಡೋದು? ಇಷ್ಟು ಅನುದಾನ ತುಂಬ ಕಡಿಮೆ ಆಗಿದೆ. ಇದಕ್ಕೆ ಸರ್ಕಾರಕ್ಕೆ KDP ಮೂಲಕ ನಾವು ಮನೆಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ದಯವಿಟ್ಟು SCP TSP ಹಣನ ಬೇರೆ ಕಡೆ ಡೈವರ್ಟ್ ಮಾಡದಂಗೆ ಆ ಜನಾಂಗದ ಫಲಾನುಭವಿ ಕೊಡ್ತಕ್ಕಂಥದಕ್ಕೆ ಆದ್ಯತೆ ಕೊಡಬೇಕು ಅನ್ನೋದು ನನ್ನ ಒತ್ತಾಯ. ಇದು ಭಾರಿ ಕಷ್ಟ ಆಗ್ತಿದೆ, ಈಗ ನಾವು ನಿಭಾಯಿಸ್ತಕ್ಕಂಥದ್ದು ಕಷ್ಟ ಆಗ್ತದೆ. ಬೆಳಿಗ್ಗೆ ಎದ್ರೆ ಪಾಪ ಯಾವುದೋ ಪುಸ್ತಕ ಬರ್ತಾರೆ, ಆಪೆ ಗಾಡಿಯಲ್ಲಿ ಬಂದು ನಮ್ಮ ಮನೆ ಬಾಗಿಲಿಗೆ ಬಂದು ಕೂತಿರ್ತಾರೆ. ಅವ್ರ ನೋವಿಗೆ ನಾವು ಉತ್ತರ ಹೇಳೋಕ್ಕಾಗ್ತಿಲ್ಲ, ಸ್ಪಂದಿಸೋಕ್ಕಾಗ್ತಿಲ್ಲ. ಇದು ವಿಚಾರ ನಿಮಗೂ ಕೂಡ ಗೊತ್ತಿರೋ ವಿಚಾರ. ದಿರಸ್ತಿ ಮೇಲೆ ಬೇಕಾಗಿ ಕೆಲಸ ಮಾಡ್ತಿದ್ದೀರಿ, ಕೂತ್ಕೊಳ್ಳಿ ಬರಮನ್ನ. ಇದೇ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ, ತಾಲೂಕು ಪಂಚಾಯಿತಿಯ ಆಡಳಿತಾಧಿಕಾರಿಗಳಾದಂತಹ ಪ್ರಭು ಈರಣ್ಣಗೌಡ, ತಾಲೂಕು ದಂಡಾಧಿಕಾರಿ ಗೋವಿಂದರಾಜು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಹರೀಶ್ ಸೇರಿದಂತೆ ಇತರರು ಅಧಿಕಾರಿಗಳು ಹಾಜರಿದ್ದರು. ಹರೀಶ್ ಉಲಿವಾಲ, ಚಾಮುಂಡಿ ನ್ಯೂಸ್.